ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆ. ಒಂದು ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನಿಸುವ. ಕೀರ್ತನೆಗಳು 119 ಅದರ 12ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ: ಸ್ತುತಿ ಪಾತ್ರನಾದ ಯೆಹೋವನೇ, ನಿನ್ನ ನಿಬಂಧನೆಗಳು ನನಗೆ ಕಲಿಸು. ಸ್ತುತಿಗೆ ಯಾರು ಪಾತ್ರರಾಗಿದ್ದಾರೆ? ನಮ್ಮ ವಂದನೆಗೆ ಬಹಳ ಪ್ರಾಮುಖ್ಯವಾಗಿ ಯಾರು ಪಾತ್ರರಾಗಿದ್ದಾರೆ ಅಂದರೆ ದೇವರು ಪಾತ್ರನಾಗಿದ್ದಾರೆ. ನಾವು ಮನುಷ್ಯನಿಗೆ ಎಷ್ಟು ಕೃತಜ್ಞತೆ ಉಳ್ಳವರಾಗಿರುತ್ತೇವೋ ಬಹಳ ಪ್ರಾಮುಖ್ಯವಾಗಿ ಅದಕ್ಕಿಂತಲೂ ಮೇಲಾಗಿ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ನಾವುಗಳು ಈ ಭೂಮಿ ಮೇಲೆ ಕಾಣಿಸಿಕೊಳ್ಬೇಕಾಗಿದೆ. ಅನೇಕ ಸಾರಿ ನಮ್ಮ ಜೀವನದಲ್ಲಿ ನಾವೇನು ಮಾಡ್ತೇವೆ ಅಂದರೆ ದೇವರಿಗೆ ಕೃತಜ್ಞತೆಯನ್ನು, ವಂದನೆಯನ್ನು, ಥ್ಯಾಂಕ್ಸನ್ನು ಹೇಳೋದನ್ನು ನಾವು ಮರ್ತೋಗ್ಬಿಡ್ತೇವೆ. ಆದರೆ ಇವತ್ತು ತಿಳ್ಕೊಳ್ಳೇನೆಂದರೆ ನಿನ್ನ ಸಕಲ ವಿಷಯವಾದ ಆಶೀರ್ವಾದಕ್ಕೆ, ನಿನ್ನ ಸಕಲ ವಿಧವಾದ ಮೇಲೆಗೆ, ನಿನ್ನ ಸಕಲ ವಿಧವಾಗಿರುವ ಉನ್ನತಿಗೆ ಕಾರಣಕರ್ತನೇ ದೇವರು, ಸೃಷ್ಟಿಕರ್ತನಾಗಿರುವ ಯೇಸು ಕ್ರಿಸ್ತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ನಿಬಂಧನೆಗಳನ್ನು ಕಲಿಸು ಎಂಬುದಾಗಿ ಭಕ್ತರು ಹೇಳುತ್ತಾರೆ. ಇವತ್ತು ಅನೇಕ ಸಾರಿ ನಾವು ನಮ್ಮ ಮಕ್ಕಳುಗಳನ್ನು ಅಥವಾ ನಾವು ನಮ್ಮ ಕುಟುಂಬದಲ್ಲಿ ಅನೇಕ ವಿಷಯಗಳನ್ನು ಕಲಿಯುವುದಕ್ಕಾಗಿ ಈ ಲೋಕದಲ್ಲಿ ಅಥವಾ ಈ ಭೂಮಿ ಮೇಲೆ ಅಥವಾ ಈ ಪ್ರಪಂಚದ ಅನೇಕ ಭಾಗಗಳಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕಳಿಸ್ಕೊಡ್ತೀವಿ. ನಮ್ಮ ಮಕ್ಕಳನ್ನು ಕಳಿಸ್ಕೊಡ್ತೀವಿ ಅಥವಾ ನಾವು ಹೋಗ್ತೀವಿ ಕಲಿಯೋದಕ್ಕೆ. ಅನೇಕ ಟ್ರೈನಿಂಗ್ ಸೆಂಟರ್ಗಳಿಗೆ ಹೋಗ್ತೀವಿ. ಆದರೆ ಅದರಿಂದ ಕಲಿತು ಸೋತೋಗಿರುವಂಥವರು ಅನೇಕರಿದ್ದಾರೆ. ಆದರೆ ದೇವರ ವಾಕ್ಯವನ್ನು ಕಲಿತಿರುವಂಥವರು, ದೇವರ ವಾಕ್ಯವನ್ನು ಅರಿತಿರುವಂಥವರು, ದೇವರ ನಿಬಂಧನೆಗಳನ್ನು ಅರಿತಿರುವಂಥವರು ಈ ಈ ಪ್ರಪಂಚದಲ್ಲಿ ಸೋತೋಗಿರುವಂಥ ಇತಿಹಾಸನೇ ಇಲ್ಲ. ನೀನು ಸೋಲಬಾರ್ದ, ನಿನ್ನ ಜೀವನ ಸೋಲಬಾರ್ದ, ನಿನ್ನ ಕುಟುಂಬ ಸೋಲಬಾರ್ದ. ದೇವರ ವಾಕ್ಯವನ್ನು ಕಲಿಯುವುದಕ್ಕೆ ಪ್ರಾರಂಭ ಮಾಡು. ಓದೋದಕ್ಕೆ ಪ್ರಾರಂಭ ಮಾಡು. ದೇವರ ವಾಕ್ಯವನ್ನು ಕೇಳುವುದಕ್ಕೆ ಪ್ರಾರಂಭ ಮಾಡು. ದೇವರ ವಾಕ್ಯವನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡು. ನೀನು ಹಾಕುವ ಪ್ರತಿ ಕೆಲಸಗಳಲ್ಲಿ, ನೀನು ಕೈ ಹಾಕುವ ಪ್ರತಿ ಕೆಲಸಗಳಲ್ಲಿ ದೇವರು ಏನು ಮಾಡ್ತಾನೆ? ಜಯವನ್ನು, ಸಫಲತೆಯನ್ನು, ಆಶೀರ್ವಾದವನ್ನು ದೇವರು ಕೊಡೋದಕ್ಕೆ ಶಕ್ತನಾಗಿದೆ. ತೀರ್ಮಾನ ಮಾಡು. ಏನು ಈ ಭೂಮಿ ಮೇಲೆ ಕಲಿಯೋದಕ್ಕಿಂತ ಬಹಳ ಪ್ರಾಮುಖ್ಯವಾಗಿ ದೇವರ ವಾಕ್ಯವನ್ನು ಕಲಿಯೋದಕ್ಕೆ ಪ್ರಾರಂಭಿಸು. ಆ ಕಲಿವಿಕೆ ನಿನ್ನನ್ನು ಶ್ರೇಷ್ಠವಾಗಿರುವ ಅತಿ ಉನ್ನತವಾದ ಸ್ಥಾನಕ್ಕೆ ನಿನ್ನನ್ನು ಕರ್ಕೊಂಡೋಗಿ ನಿಲ್ಲಿಸ್ತದೆ. ಇವತ್ತು ನೀನು ಉನ್ನತವಾಗಿ ಬೆಳಿಬೇಕಾ? ನಿನ್ನ ಮಕ್ಕಳು ಉನ್ನತವಾಗಿ ಬೆಳಿಬೇಕಾ? ದೇವರ ವಾಕ್ಯವನ್ನು ಕಲಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ದೇವರ ನಿಬಂಧನೆಗಳನ್ನು ಕಲಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆ ನಿಬಂಧನೆ, ಆ ವಾಕ್ಯ ನಿನ್ನನ್ನು ಉನ್ನತವಾಗಿ ಬೆಳೆದು ನಿಲ್ಲಿಸ್ತದೆ. ಆ ಉನ್ನತವಾಗಿ ನೀನು ಬೆಳೆದು ನಿಲ್ಲಬೇಕಂದ್ರೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡು. ಆತನು ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಆತ ನಿನಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದಾನೆ. 3ನೇ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ. ಆ ದೇವರೇ ನಿಜವಾದ ದೇವರು. ಆತನನ್ನು ಕಲಿಯುವುದಕ್ಕೆ ಪ್ರಾರಂಭಿಸು. ಆತನನ್ನು ತಿಳ್ಕೊಳ್ಳೋದಕ್ಕೆ ಪ್ರಾರಂಭಿಸು. ನಿನ್ನ ಜೀವನದಲ್ಲಿ ಸೋಲು ಅನ್ನೋದು ನೀನು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ